ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಚೈನೀಸ್ ಫುಡ್ ತಿನ್ನುತ್ತೀರಾ? ಚೈನೀಸ್ ಆಹಾರ ರುಚಿಯಾಗಿರುತ್ತದೆ, ಆದರೆ ಅತಿಯಾಗಿ ತಿಂದರೆ ಆರೋಗ್ಯ ಹಾಳಾಗುವುದು. ವೇಗವಾಗಿ ಅಗ್ಗದಲ್ಲಿ ಗಲ್ಲಿಗಳಲ್ಲಿ ಸುಲಭವಾಗಿ ಸಿಗುವ ನಾಲಿಗೆಗೆ ಅತಿಯಾಗಿ ರುಚಿ ಕೊಡುವ ಆಹಾರ ಇದು. ನಾಲಿಗೆಗೆ ರುಚಿ ಕೊಡುವ ಆಹಾರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅತಿಯಾಗಿ ತಿನ್ನುವುದರಿಂದ ದೇಹಕ್ಕೆ ಆಗುವ ಸಮಸ್ಯೆಗಳೇ ಹೆಚ್ಚು. ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಎಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಹೆಚ್ಚು ಇಷ್ಟ. ಇದಕ್ಕೆ ತಯಾರಿಸಲು ಬಳಸುವ ಎಣ್ಣೆ, ಸಾಸ್ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಹೆಚ್ಚಿಸುತ್ತದೆ. ಅಸಿಡಿಟಿ. ಚೈನೀಸ್ ಆಹಾರದಲ್ಲಿರುವ ಅತಿಯಾದ ಎಣ್ಣೆ ಅಂಶದಿಂದಾಗಿ ಹೊಟ್ಟೆಯಲ್ಲಿ ಅಸಿಡಿಟಿ ಹೆಚ್ಚಾಗುತ್ತೆ. ಕರುಳಿನ ಪದರಕ್ಕೆ ಕಿರಿಕಿರಿ ಉಂಟು ಮಾಡುತ್ತದೆ. ಹೊಟ್ಟೆ ಉಬ್ಬರ. ಅತಿಯಾದ ಎಣ್ಣೆ ಅಂಶ ಹೊಟ್ಟೆಯುಬ್ಬರ ಉಂಟು ಮಾಡುತ್ತೆ. ಹೊಟ್ಟೆಯಲ್ಲಿ ದೀರ್ಘಕಾಲ ಉಳಿದು ಹೊಟ್ಟೆಯುಬ್ಬರ ಉಂಟು ಮಾಡುತ್ತದೆ. ಅಧಿಕ ರಕ್ತದೊತ್ತಡ. ಚೈನೀಸ್ ಆಹಾರದಲ್ಲಿ ಅಧಿಕ ಉಪ್ಪು ಬಳಕೆ ಮಾಡ್ತಾರೆ. ಈ ಆಹಾರವನ್ನು ನಿಯಮಿತವಾಗಿ ಸೇವಿಸುತ್ತಿದ್ದರೆ ಅಧಿಕ ರಕ್ತದೊತ್ತಡ ಹೆಚ್ಚಾಗುವುದು. ಅಪಧಮನಿ ಕಾಯಿಲೆ ಇದ್ದವರು ಚೈನೀಸ್ ಆಹಾರವನ್ನು ಸೇವನೆ ಮಾಡಬಾರದು. ತೂಕ ಹೆಚ್ಚಳ. ಅನ್ನ ಮತ್ತು ನೂಡಲ್ಸ್ನಲ್ಲಿ ಅಧಿಕ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ಗಳನ್ನು ಬೇಗ ವಿಘಟಿಸಿ ದೇಹವು ಶಕ್ತಿಯಾಗಿ ಬಳಕೆ ಮಾಡುತ್ತೆ. ಹೀಗಾಗಿ ಬೇಗ ಹಸಿವಾಗುತ್ತೆ. ಅತಿಯಾಗಿ ತಿಂದು ತೂಕ ಹೆಚ್ಚಳವಾಗುತ್ತೆ. ತಲೆನೋವಿನ ಸಮಸ್ಯೆ ಕಾಡುತ್ತದೆ. ಸಂಸ್ಕರಿಸಿದ ಆಹಾರ ಸೇವನೆ ಮಾಡೋದ್ರಿಂದ ಈ ರೀತಿಯ ಸಮಸ್ಯೆಗಳು ಹೆಚ್ಚುತ್ತವೆ. ಈ ತಲೆನೋವು ಆನಂತರ ಮೈಗ್ರೇನ್ ಆಗಿ ಬದಲಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.